Hello everyone. In this video I am going to start with unit 4 capital gains. So first of all we shall see the meaning of capital gains. See the meaning. According to section 45 subsection 1, capital gain refers to any profit or gain or profit arising from the transfer of a capital asset effected in the previous year by the SSC. ಅದರ ಅರ್ಥ ಒಂದು ಕ್ಯಾಪಿಟಲ್ ಅಸೆಟ್ನ ಟ್ರಾನ್ಸ್ಫರ್ ಮಾಡಿ SSCಗೆ ಏನಾದರೂ ಪ್ರಾಫಿಟ್ ಆದರೆ ಅಥವಾ ಗೇನ್ ಏನಾದರೂ ಬಂದಿದ್ದೇ ಆದರೆ ಅದನ್ನ ಕ್ಯಾಪಿಟಲ್ ಗೇನ್ ಅಂತ ಟ್ರೀಟ್ ಮಾಡ್ತೀವಿ. ಅದರ ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡಿ ಬೈ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಅಸೆಟ್ ಇನ್ ದ ಪ್ರೀವಿಯಸ್ ಇಯರ್. ದ ಪ್ರೀವಿಯಸ್ ಇಯರ್ ಅಪ್ಲಿಕೇಬಲ್ ಫಾರ್ ಯು ಇಸ್ 2019-20. 2019-20 is the previous year applicable for you students. And what is this capital gain? Capital gain means when a capital asset is transferred, ಯಾವಾಗ ಕ್ಯಾಪಿಟಲ್ ಅಸೆಟ್ ಟ್ರಾನ್ಸ್ಫರ್ ಮಾಡ್ತಾನೆ SSC ಅದನ್ನು ಏನಾದ್ರು ಪ್ರಾಫಿಟ್ ಅಥವಾ ಗೇನ್ ಆದರೆ ಅದನ್ನ ಕ್ಯಾಪಿಟಲ್ ಗೇನ್ ಅಂತ ಟ್ರೀಟ್ ಮಾಡ್ತೀವಿ. ನೆಕ್ಸ್ಟ್ ಇಸ್ ಎಲಿಮೆಂಟ್ಸ್ ಆಫ್ ಕ್ಯಾಪಿಟಲ್ ಗೇನ್ಸ್. ಕ್ಯಾಪಿಟಲ್ ಗೇನ್ಸ್ನ ಎಲಿಮೆಂಟ್ಸ್ ನಾವು ನೋಡೋದಾದರೆ ಫಸ್ಟ್ ಒನ್, ದೇರ್ ಶುಡ್ ಬಿ ಎ ಕ್ಯಾಪಿಟಲ್ ಅಸೆಟ್. ಕ್ಯಾಪಿಟಲ್ ಗೇನ್ಸಿನ ಎಲಿಮೆಂಟ್ಸ್ ನಾವು ನೋಡೋದಾದರೆ ಫಸ್ಟ್ ಒನ್ ಏನಂದರೆ ದೇರ್ ಶುಡ್ ಬಿ ಎ ಕ್ಯಾಪಿಟಲ್ ಅಸೆಟ್. ಅಲ್ಲಿ ಒಂದು ಕ್ಯಾಪಿಟಲ್ ಅಸೆಟ್ ಇರಬೇಕಾಗತ್ತೆ. ಸೆಕೆಂಡ್ ಒನ್, ದ ಕ್ಯಾಪಿಟಲ್ ಗೇನ್ ಅರೈಸಸ್ ಓನ್ಲಿ ಆನ್ ದ ಸೇಲ್ ಆರ್ ಟ್ರಾನ್ಸ್ಫರ್ ಆಫ್ ಎ ಕ್ಯಾಪಿಟಲ್ ಅಸೆಟ್. ಹೌ ದ ಕ್ಯಾಪಿಟಲ್ ಗೇನ್ ಅರೈಸಸ್, ಕ್ಯಾಪಿಟಲ್ ಗೇನ್ ಹೇಗೆ ಅರೈಸ್ ಆಗಬೇಕು ಅಂತ ಹೇಳ್ಯಾರಂದರೆ ಪಾಯಿಂಟ್ ನಂಬರ್ 2 ಅಲ್ಲಿ ಓನ್ಲಿ ಆನ್ ದ ಸೇಲ್ ಆರ್ ಟ್ರಾನ್ಸ್ಫರ್ ಆಫ್ ಎ ಕ್ಯಾಪಿಟಲ್ ಅಸೆಟ್. ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡಿ ಅಥವಾ ಟ್ರಾನ್ಸ್ಫರ್ ಮಾಡಿ, ಟ್ರಾನ್ಸ್ಫರ್ ಇಸ್ ನಥಿಂಗ್ ಬಟ್ ಸೇಲ್ ಓನ್ಲಿ. ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡಿ ಕ್ಯಾಪಿಟಲ್ ಗೇನ್ ಅರೈಸ್ ಆಗಿರಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ದೀಸ್ ಟೂ ಆರ್ ದ ಎಲಿಮೆಂಟ್ಸ್ ಆಫ್ ಕ್ಯಾಪಿಟಲ್ ಗೇನ್ಸ್. ನೆಕ್ಸ್ಟ್ ಇಸ್ ವಿ ಶಲ್ ಸಿ ದ ಮೀನಿಂಗ್ ಆಫ್ ಕ್ಯಾಪಿಟಲ್ ಅಸೆಟ್. ಎಸ್, while explaining the meaning of capital gain, there you came across the word capital asset. Capital asset ಅನ್ನೋ ವರ್ಡ್ ಬಂತು. ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡಿ SSC ಅದನ್ನು ಏನಾದರೂ ಪ್ರಾಫಿಟ್ ಅಥವಾ ಗೇನ್ ಮಾಡಿದ್ರೆ ಅದನ್ನ ಕ್ಯಾಪಿಟಲ್ ಗೇನ್ ಅಂತ ಟ್ರೀಟ್ ಮಾಡ್ತೀವಿ. ಬಟ್ ವಾಟ್ ಈಸ್ ದಿಸ್ ಕ್ಯಾಪಿಟಲ್ ಅಸೆಟ್? ಕ್ಯಾಪಿಟಲ್ ಅಸೆಟ್ ಅಂದರೆ ಏನು ಅಂತ ಹೇಳ್ಬಿಟ್ಟು ಈವನ್ ದ್ಯಾಟ್ ಈಸ್ ಎಕ್ಸ್ಪ್ಲೈನ್ಡ್ ಅಂಡರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಇಟ್ ರೆಫರ್ಸ್ ಟು ಪ್ರಾಪರ್ಟಿ ಆಫ್ ಎನಿ ಕೈಂಡ್ held by an SSC. That is, what is capital asset? It refers to property of any kind held by an SSC. SSC ಯಾವ ರೀತಿಯಾದ ಯಾವುದೇ ರೀತಿಯಾದ ಪ್ರಾಪರ್ಟಿನ ಏನಾದರೂ ಅಂದರೆ ಇಟ್ ಮೇ ಬಿ ಎನಿಥಿಂಗ್ ಫಾರ್ ದ್ಯಾಟ್ ಮ್ಯಾಟರ್, ಯಾವುದೇ ಪ್ರಾಪರ್ಟಿನ SSC ಹೆಲ್ಡ್ ಮಾಡಿದ್ರೆ ಅದನ್ನ ಕ್ಯಾಪಿಟಲ್ ಅಸೆಟ್ ಅಂತ ಟ್ರೀಟ್ ಮಾಡ್ತೀವಿ. ಇಟ್ ಇನ್ಕ್ಲೂಡ್ಸ್ ಗುಡ್ ವಿಲ್, ಲೀಸ್ ಹೋಲ್ಡ್ ರೈಟ್ಸ್, ಬಿಲ್ಡಿಂಗ್, ಜ್ಯುವೆಲ್ರಿ, ರೂಟ್ ಪರ್ಮಿಟ್ಸ್, patents, trademark, shares, etc. So what capital asset includes? It includes all the properties held by an SSC. SSC ಯಾವುದೆಲ್ಲ ಪ್ರಾಪರ್ಟಿನ ಹೆಲ್ಡ್ ಮಾಡಿರ್ತಾನೆ ಅದೆಲ್ಲ ಕ್ಯಾಪಿಟಲ್ ಅಸೆಟ್. ಹಾಗೆ ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಗುಡ್ ವಿಲ್ನ ಕೂಡ ಕ್ಯಾಪಿಟಲ್ ಅಸೆಟ್ ಅಂತ ಟ್ರೀಟ್ ಮಾಡ್ತೀವಿ. ಲೀಸ್ ಹೋಲ್ಡ್ ರೈಟ್ಸ್, ಬಿಲ್ಡಿಂಗ್, ಜ್ಯುವೆಲ್ರಿ, ರೂಟ್ ಪರ್ಮಿಟ್ಸ್ ಫಾರ್ ದ ಫ್ಲೈಯಿಂಗ್ ಆಫ್ ಬಸ್ಸಸ್. ಈಗ ಬಸ್ಸಸ್ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೆ ರೂಟ್ ಪರ್ಮಿಟ್ ತೊಗೊಬೇಕಾಗುತ್ತೆ. ಇವನ್ ರೂಟ್ ಪರ್ಮಿಟ್ಸ್ ಆರ್ ಕನ್ಸಿಡರ್ಡ್ ಆಸ್ ಕ್ಯಾಪಿಟಲ್ ಅಸೆಟ್. Patents, trademarks, shares, etc. all are considered as capital assets only. Assets can be tangible or intangible. Assets ಹೇಗೆ ಅಂತ ಹೇಳಿದ್ರೆ it may be tangible which can be seen, felt, touched, etc. Intangible which cannot be seen. Movable or immovable which can be moved from one place to another. Such assets are considered as movable assets. Capital asset movable ಕೂಡ ಆಗಿರ್ಬೋದು ಅಥವಾ immovable like land and building. Land and building are considered as immovable properties. Even immovable assets are also considered as capital asset only. Now exception to capital assets. So what are the exceptions to the capital assets? ಅಂದರೆ ಕ್ಯಾಪಿಟಲ್ ಅಸೆಟ್ಸಿಗೆ ಯಾವುದೆಲ್ಲ ಎಕ್ಸೆಪ್ಷನ್ಸ್ ಅಂತ. There are certain assets which are not treated as capital assets for the income tax purposes. They are ಅಂದರೆ ಕೆಲವೊಂದು ಅಸೆಟ್ಸ್ ಇದೆ, ಕೆಲವೊಂದು ನಿರ್ದಿಷ್ಟವಾದ ಅಸೆಟ್ಸ್ ಇದೆ, ಅದನ್ನ ಇನ್ಕಮ್ ಟ್ಯಾಕ್ಸ್ ಪರ್ಪಸ್ಗೆ ಕ್ಯಾಪಿಟಲ್ ಅಸೆಟ್ ಅಲ್ಲ ಅಂತ ಟ್ರೀಟ್ ಮಾಡ್ತಾರೆ. ಅಂದರೆ ಕ್ಯಾಪಿಟಲ್ ಅಸೆಟ್ ಮೀನಿಂಗಿಂದ ಹೊರಗಿಟ್ಟಿದ್ದಾರೆ. ಯಾವುದೆಲ್ಲ ಅಂತ ಲೆಟ್ಸ್ ಸಿ. ಎ, ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್, consumable stores, stock in trade, finished goods, etc., which are held for the purpose of business or profession. That is, stock of raw materials. Raw materials ಏನಾದರೂ ಸ್ಟಾಕ್ ಇಟ್ಟಿದ್ದೆ ಆದರೆ ಬಿಸ್ನೆಸ್ ಪರ್ಪಸ್ ಅಥವಾ ಪ್ರೊಫೆಷನ್ ಪರ್ಪಸ್ಸಿಗೆ
ರಾ ಮೆಟೀರಿಯಲ್ಸ್ ಏನಾದ್ರು ಸ್ಟೋರ್ ಮಾಡಿದ್ದೆ ಆದರೆ ಕನ್ಸ್ಯೂಮೇಬಲ್ ಸ್ಟೋರ್ಸ್ ಆರ್ ನಥಿಂಗ್ ಬಟ್ ಇನ್ ದ ಎಟ್ ದ ಟೈಮ್ ಆಫ್ ಪ್ರೊಡಕ್ಷನ್ ಕೆಲವೊಂದು ಐಟಮ್ಸ್ ಬೇಕಾಗುತ್ತೆ. ಈಗ ಮೆಷಿನರಿ ಅಂತ ಹೇಳಿದ್ರೆ ಯು ರಿಕ್ವೈರ್ ಗ್ರೀಸ್, ಆಯಿಲ್ ಎಲ್ಲ ಬೇಕಾಗುತ್ತೆ. such items are considered as consumable stores. Once again, consumable stores if they are kept for business or profession purpose ಅದನ್ನು ಕೂಡ ಕ್ಯಾಪಿಟಲ್ ಅಸೆಟ್ ಅಲ್ಲ ಅಂತ ಟ್ರೀಟ್ ಮಾಡ್ತಾರೆ. ಹಾಗೆ ಫಿನಿಶ್ಡ್ ಗೂಡ್ಸ್, ದಟ್ ಇಸ್ ಸ್ಟಾಕ್ ಇನ್ ಟ್ರೇಡ್, ದ ಗೂಡ್ಸ್ ವಿಚ್ ಆರ್ ಇನ್ ದ ಗೋಡನ್, ಇಟ್ ಇಸ್ ಫಿನಿಶ್ಡ್ ಓನ್ಲಿ. ಫಿನಿಶ್ಡ್ ಗೂಡ್ಸ್ ನೆಕ್ಸ್ಟ್ ಅದನ್ನ ಸೇಲ್ ಮಾಡೋರು ಇದ್ದೀರಾ, ಇವನ್ ಫಿನಿಶ್ಡ್ ಗೂಡ್ಸ್ ಆರ್ ಕನ್ಸಿಡರ್ಡ್ ಆಸ್ ಇಟ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಕ್ಯಾಪಿಟಲ್ ಎಸೆಟ್. ಯಾವಾಗ ಅಂತ ಹೇಳಿದ್ರೆ ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಕನ್ಸ್ಯೂಮಬಲ್ ಸ್ಟೋರ್ಸ್ ಆಗಿರ್ಬೋದು, ಅಥವಾ ಸ್ಟಾಕ್ ಇನ್ ಟ್ರೇಡ್ ಫಿನಿಶ್ಡ್ ಗೂಡ್ಸ್ ಆಗಿರ್ಬೋದು, ಫಾರ್ ಬಿಸ್ನೆಸ್ ಪರ್ಪಸ್ ಆರ್ ಪ್ರೊಫೆಷ್ನಲ್ ಪರ್ಪಸ್ ಎಲ್ಲಾದರೂ ಅದನ್ನ ಇಟ್ಕೊಂಡಿದ್ದೆ ಆದರೆ ಇಟ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಕ್ಯಾಪಿಟಲ್ ಎಸೆಟ್. ಕ್ಯಾಪಿಟಲ್ ಎಸೆಟ್ ಮೀನಿಂಗಿಂದ ಹೊರಗಿಟ್ಟಿದ್ದಾರೆ. ಎಸೆಟ್ಸ್ ಮೆಂಟ್ ಫಾರ್ ಪ್ರೈವೇಟ್ ಯೂಸ್ ಆಫ್ ದ ಎಸ್ ಎಸ್ ಸಿ ಆರ್ ಎನಿ ಫ್ಯಾಮಿಲಿ ಮೆಂಬರ್ಸ್. ಯಾವುದಾದ್ರು ಎಸೆಟ್ಸ್ನ ಎಸ್ ಎಸ್ ಸಿಯ ಪ್ರೈವೇಟ್ ಯೂಸಿಗೆ ಎಲ್ಲರೂ ಇಟ್ಕೊಂಡಿದ್ದೆ ಆದರೆ ಅಥವಾ ಫ್ಯಾಮಿಲಿಯ ಪರ್ಪಸ್ಗೆ ಇಫ್ ಇಟ್ ಈಸ್ ಹೆಲ್ಡ್ ಫಾರ್ ದ ಪರ್ಪಸ್ ಆಫ್ ಫ್ಯಾಮಿಲಿ ಪರ್ಪಸ್ಗೆಲ್ಲಾದರೂ ಆ ಎಸೆಟ್ನ ಹೆಲ್ಡ್ ಮಾಡಿದ್ದೆ ಆದರೆ ಸಚ್ ಎಸೆಟ್ಸ್ ಆರ್ ನಾಟ್ ಕನ್ಸಿಡರ್ಡ್ ಆಸ್ ಕ್ಯಾಪಿಟಲ್ ಎಸೆಟ್. ಈಗ ಸೇ ಫಾರ್ ಎಕ್ಸಾಂಪಲ್ ಟಿ ವಿ ಅಂತ ತಿಳ್ಕೊಳ್ಳಿ. ಇಫ್ ಟಿ ವಿ ಇಸ್ ದೇರ್, ಈಗ ಟಿ ವಿ ಪ್ರೈವೇಟ್ ಪರ್ಪಸ್ಸಿಗೆ ಅಂದರೆ ಎಸ್ ಎಸ್ ಸಿ ತನ್ನ ಪರ್ಪಸ್ಸಿಗೆ ಇಟ್ಕೊಂಡಿದ್ದು, ಸೊ ಅದು ಕ್ಯಾಪಿಟಲ್ ಎಸೆಟ್ ಅಲ್ಲ. ವಾಷಿಂಗ್ ಮೆಷಿನ್ ಒನ್ಸ್ ಅಗೇನ್ ಅವನೇನು ಮಾಡ್ಯಾನಂದರೆ ತನ್ನ ಮನೇಲಿ ವಾಷಿಂಗ್ ಮೆಷಿನ್ ಇಟ್ಕೊಂಡ್ಯಾನ ಅಂತ ಹೇಳಿದ್ರೆ ಇವನ್ ದಟ್ ಈಸ್ ಆಲ್ಸೋ ನಾಟ್ ಕನ್ಸಿಡರ್ಡ್ ಆಸ್ ಕ್ಯಾಪಿಟಲ್ ಎಸೆಟ್ ಬಿಕಾಸ್ ಇಟ್ ಈಸ್ ಕೆಪ್ ಫಾರ್ ದ ಪ್ರೈವೇಟ್ ಯೂಸ್ ಆರ್ ಪರ್ಸ್ನಲ್ ಯೂಸ್ ಆಫ್ ದ ಎಸ್ ಎಸ್ ಸಿ ತನ್ನ ಪರ್ಸ್ನಲ್ ಪರ್ಪಸ್ಸಿಗೆ ಟಿ ವಿ ತೊಗೊಂಡಿರ್ತಾನೆ, ವಾಷಿಂಗ್ ಮೆಷಿನ್ ತೊಗೊಂಡಿರ್ತಾನೆ, ಮಿಕ್ಸಿ ಎಲ್ಲ ತೊಗೊಂಡಿರ್ತಾನೆ. ಇದನ್ನ ಯಾವುದು ಕ್ಯಾಪಿಟಲ್ ಎಸೆಟ್ ಅಲ್ಲ ಅಂತ ಟ್ರೀಟ್ ಮಾಡ್ತೀವಿ. ಎಕ್ಸೆಪ್ಟ್ ಯಾವುದು ಅಂತ ಹೇಳಿದ್ರೆ ಜ್ಯುವೆಲ್ರಿ, ಡ್ರಾಯಿಂಗ್ಸ್, ಪೇಂಟಿಂಗ್ಸ್, ಸ್ಕಲ್ಪ್ಚರ್ಸ್, ಎನಿ ವರ್ಕ್ ಆಫ್ ಆರ್ಟ್ ಆರ್ ಆರ್ಕಿಯಾಲಜಿಕಲ್ ಕಲೆಕ್ಷನ್ಸ್ ಅಂತ ಹೇಳಿದ್ರೆ ಅವನು ಜ್ಯುವೆಲ್ರಿ ಎಲ್ಲಾದರೂ ಎಸ್ ಎಸ್ ಸಿ ತನ್ನ ಪರ್ಸ್ನಲ್ ಪರ್ಪಸ್ಸಿಗೆ ಇಟ್ಕೊಂಡಿದ್ದೆ ಆದರೆ ಅಥವಾ ಡ್ರಾಯಿಂಗ್ಸ್ ಇಟ್ಕೊಂಡಿದ್ದೆ ಆದರೆ, ಪೇಂಟಿಂಗ್ಸ್ ಇಟ್ಕೊಂಡಿದ್ದೆ ಆದರೆ ದೇ ಆರ್ ಕನ್ಸಿಡರ್ಡ್ ಆಸ್ ಕ್ಯಾಪಿಟಲ್ ಎಸೆಟ್. ಜ್ಯುವೆಲ್ರಿ, ಡ್ರಾಯಿಂಗ್ಸ್, ಪೇಂಟಿಂಗ್ಸ್, ಸ್ಕಲ್ಪ್ಚರ್ಸ್, ಎನಿ ವರ್ಕ್ ಆಫ್ ಆರ್ಟ್, ಅದು ಕಲೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದ ಅದು ವರ್ಕ್ ಆಗಿರ್ಬೋದು ಅಥವಾ ಆರ್ಕಿಯಾಲಜಿಕಲ್ ಕಲೆಕ್ಷನ್ಸ್ ಪುರಾತನವಾದ ವಸ್ತುಗಳಿದೆ ಅಂತ ಹೇಳಿದ್ರೆ ಸೊ ಅದನ್ನೆಲ್ಲ ಎಸ್ ಎಸ್ ಸಿ ಇಟ್ಕೊಂಡಿದ್ದೆ ಆದರೆ ಪರ್ಸ್ನಲ್ ಪರ್ಪಸ್ಗೆ ಇಟ್ಕೊಂಡಿದ್ರೂ ಕೂಡ ದೇ ಆರ್ ಕನ್ಸಿಡರ್ಡ್ ಆಸ್ ಕ್ಯಾಪಿಟಲ್ ಎಸೆಟ್. ಈ ಇಷ್ಟು ಬಿಟ್ಟು ಜ್ಯುವೆಲ್ರಿ, ಡ್ರಾಯಿಂಗ್ಸ್, ಪೇಂಟಿಂಗ್ಸ್, ಸ್ಕಲ್ಪ್ಚರ್ಸ್, ಎನಿ ವರ್ಕ್ ಆಫ್ ಆರ್ಟ್ ಆರ್ ಆರ್ಕಿಯಾಲಜಿಕಲ್ ಕಲೆಕ್ಷನ್ಸ್, ಈ ಎಸೆಟ್ಸ್ ಬಿಟ್ಟು ಬೇರೆ ಎಸೆಟ್ಸ್ನ ಎಸ್ ಎಸ್ ಸಿ ಪರ್ಸ್ನಲ್ ಪರ್ಪಸ್ಗೆ ಏನಾದ್ರು ಇಟ್ಕೊಂಡಿದ್ದೆ ಆದರೆ ಅಥವಾ ಫ್ಯಾಮಿಲಿ ಪರ್ಪಸ್ಗೆ ಏನಾದ್ರು ಹೆಲ್ಡ್ ಮಾಡಿದ್ದೆ ಆದರೆ ದೇ ಆರ್ ಕನ್ಸಿಡರ್ಡ್ ಆಸ್ ಕ್ಯಾಪಿಟಲ್ ಎಸೆಟ್. ಜ್ಯುವೆಲ್ರಿ ಎಲ್ಲಾದರೂ ಅವ್ನು ತನ್ನ ಪರ್ಸ್ನಲ್ ಪರ್ಪಸ್ಗೆ ಇಟ್ಕೊಂಡಿದ್ರೆ ಕ್ಯಾಪಿಟಲ್ ಎಸೆಟ್. ಡ್ರಾಯಿಂಗ್ಸ್ ಏನಾದ್ರು ಇಟ್ಕೊಂಡಿದ್ರೆ, ಪೇಂಟಿಂಗ್ ಯಾರ್ದೋ ಪೇಂಟಿಂಗ್ ಎಮ್.ಎಫ್. ಹುಸೇನ್ ಅಂತ ನಿಮ್ಗೆ ಗೊತ್ತಿರ್ಬೋದು, ಪೇಂಟರ್ ಇಸ್ ಎ ವೆಲ್ ನೋನ್ ಪೇಂಟರ್, ಅವನೇನಾದರೂ ಪೇಂಟಿಂಗ್ ಇಟ್ಕೊಂಡಿದ್ದೆ ಆದರೆ ಹೆಲ್ಡ್ ಮಾಡಿದ್ದೆ ಆದರೆ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಕ್ಯಾಪಿಟಲ್ ಎಸೆಟ್. ಈ ಇಷ್ಟು ಎಸೆಟ್ಸ್ ಬಿಟ್ಟು ಬೇರೆ ಯಾವುದಾದ್ರು ಎಸೆಟ್ಸ್ನ ಪರ್ಸ್ನಲ್ ಪರ್ಪಸ್ಸಿಗೆ ಹೆಲ್ಡ್ ಮಾಡಿದರೆ ದೇ ಆರ್ ನಾಟ್ ಕನ್ಸಿಡರ್ಡ್ ಆಸ್ ಕ್ಯಾಪಿಟಲ್ ಎಸೆಟ್ಸ್. ಅಗ್ರಿಕಲ್ಚರಲ್ ಲ್ಯಾಂಡ್ ಸಿಚುವೇಟೆಡ್ ಇನ್ ಎ ನಾನ್ ಅರ್ಬನ್ ಏರಿಯಾದಲ್ಲೇನಾದರೂ ಅಗ್ರಿಕಲ್ಚರಲ್ ಲ್ಯಾಂಡ್ ಎಲ್ಲಾದರೂ ಲೊಕೇಟ್ ಆಗಿದ್ದರೆ ಸಚ್ ಅಗ್ರಿಕಲ್ಚರಲ್ ಲ್ಯಾಂಡ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಆಸ್ ಕ್ಯಾಪಿಟಲ್ ಎಸೆಟ್. ಅಗ್ರಿಕಲ್ಚರ್ ಲ್ಯಾಂಡ್ ಎಲ್ಲಾದರೂ ನಾನ್ ಅರ್ಬನ್ ಏರಿಯಾದಲ್ಲಿ ಲೊಕೇಟ್ ಆಗಿದ್ದರೆ, ಸಿಚುವೇಟ್ ಆಗಿದ್ದರೆ ಅವಾಗ ಅದನ್ನ ಕ್ಯಾಪಿಟಲ್ ಎಸೆಟ್ ಅಲ್ಲ ಅಂತ ಟ್ರೀಟ್ ಮಾಡ್ತೀವಿ. ಒನ್ಸ್ ಅಗೇನ್ ದೇ ಹ್ಯಾವ್ ಗಿವನ್ ದ ಮೀನಿಂಗ್ ಆಫ್ ನಾನ್ ಅರ್ಬನ್ ಏರಿಯಾದ್ದು ಮೀನಿಂಗ್ ಕೊಟ್ಟಿದ್ದಾರೆ. ಏನಂತ ಹೇಳಿದರೆ ಸಿಚುವೇಟೆಡ್ 8 ಕಿಲೋಮೀಟರ್ಸ್ ಅವೇ ಫ್ರಮ್ ದ ಲಿಮಿಟ್ಸ್ ಆಫ್ ಎನಿ ಮುನ್ಸಿಪಾಲಿಟಿ. ಒಂದು ಮುನ್ಸಿಪಾಲಿಟಿಯ ಏರಿಯಾದಿಂದ 8 ಕಿಲೋಮೀಟರ್ ದೂರದಲ್ಲೆಲ್ಲಾದರೂ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದರೆ, ಹಾಗೆ ಹ್ಯಾವಿಂಗ್ ಎ ಪಾಪ್ಯುಲೇಷನ್ ಆಫ್ ಲೆಸ್ ದ್ಯಾನ್ 10,000, ಆ ಏರಿಯಾದ್ದು ಪಾಪ್ಯುಲೇಷನ್ ಎಲ್ಲ 10,000ಕ್ಕಿಂತ ಕಡಿಮೆ ಇತ್ತು. ಆ್ಯಂಡ್ ಇಫ್ ದ ಅಗ್ರಿಕಲ್ಚರಲ್ ಲ್ಯಾಂಡ್ ಈಸ್ ಲೊಕೇಟೆಡ್ 8 ಕಿಲೋಮೀಟರ್ಸ್ ಅವೇ ಫ್ರಮ್ ದ ಮುನ್ಸಿಪಾಲಿಟಿ ಏರಿಯಾದಿಂದ 8 ಕಿಲೋಮೀಟರ್ ದೂರದಲ್ಲಿ ಎಲ್ಲಾದರೂ ಅಗ್ರಿಕಲ್ಚರ್ ಲ್ಯಾಂಡ್ ಸಿಚುವೇಟ್ ಆಗಿದ್ದೆ ಆದರೆ, ಲೊಕೇಟ್ ಆಗಿದ್ದೆ ಆದರೆ, ಹಾಗೆ ಆ ಏರಿಯಾದ ಪಾಪ್ಯುಲೇಷನ್ 10,000ಕ್ಕಿಂತ ಕಡಿಮೆ ಆದರೆ ಸಚ್ ಏರಿಯಾ ಈಸ್ ಕನ್ಸಿಡರ್ಡ್ ಆಸ್ ನಾನ್ ಅರ್ಬನ್ ಏರಿಯಾ. ಆ್ಯಂಡ್ ದ ಅಗ್ರಿಕಲ್ಚರ್ ಲ್ಯಾಂಡ್ ವಿಚ್ ಈಸ್ ಲೊಕೇಟೆಡ್ ಇನ್ ನಾನ್ ಅರ್ಬನ್ ಏರಿಯಾ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಕ್ಯಾಪಿಟಲ್ asset. Next is point number D, special bearer bonds 1991, 6.5% gold deposit bonds 1977, 7% gold bonds 1980, national defense gold bonds 1980, gold deposit bonds under gold deposit scheme. These are the types of bonds students. ಈ ಯಾವುದೇ ರೀತಿಯಾದ ಬಾಂಡ್ಸ್ ಪಾಯಿಂಟ್ ನಂಬರ್ ಡಿ ಅಲ್ಲಿ ಏನು ಬಾಂಡ್ಸ್ ಬೇರೆ ರೀತಿಯಾದ ಬಾಂಡ್ಸ್ ಏನು ಹೇಳ್ಯಾರೆ ಇದು ಯಾವುದು ಕ್ಯಾಪಿಟಲ್ ಅಸೆಟ್ ಆಗಿರಲ್ಲ. ಸ್ಪೆಷಲ್ ಬೇರರ್ ಬಾಂಡ್ಸ್ 1991 ನಿಮ್ಮ ಪ್ರಾಬ್ಲಮಲ್ಲಿ ಎಲ್ಲರೂ ಬಂದಿದ್ದೆ ಆದರೆ ಸ್ಪೆಷಲ್ ಬೇರರ್ ಬಾಂಡ್ಸ್ 1991 ಅಂತ ಹೇಳಿ ಬಂದರೆ ವರ್ಕಿಂಗ್ ನೋಟಲ್ಲಿ ತೋರಿಸ್ಬೇಕಾಗತ್ತೆ. ಇಟ್ ಈಸ್ ನಾಟ್ ಎ ಕ್ಯಾಪಿಟಲ್
ಎಸೆಟ್. ಹಾಗೆ 6.5% ಗೋಲ್ಡ್ ಡೆಪಾಸಿಟ್ ಬಾಂಡ್ಸ್ ಅಂತ ಬಂದರೆ 1977 ಇಂದು ಅದೆಲ್ಲರೂ ಬಂದಿದ್ದೆ ಆದರೆ ಇಟ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಕ್ಯಾಪಿಟಲ್ ಎಸೆಟ್. ಹಾಗೆ 7% ಗೋಲ್ಡ್ ಬಾಂಡ್ಸ್ 1980, ನ್ಯಾಷನಲ್ ಡಿಫೆನ್ಸ್ ಗೋಲ್ಡ್ ಬಾಂಡ್ 1980, ಗೋಲ್ಡ್ ಡೆಪಾಸಿಟ್ ಬಾಂಡ್ಸ್ ಅಂಡರ್ ಗೋಲ್ಡ್ ಡೆಪಾಸಿಟ್ ಸ್ಕೀಮ್. These types of bonds are not considered as capital asset. ಇದನ್ನ ಕ್ಯಾಪಿಟಲ್ ಅಸೆಟ್ ಅಂತ ಟ್ರೀಟ್ ಮಾಡಲ್ಲ. ನೆಕ್ಸ್ಟ್ ಇಸ್ ಕೈಂಡ್ಸ್ ಆಫ್ ಕ್ಯಾಪಿಟಲ್ ಅಸೆಟ್ಸ್. ಯಾವ ರೀತಿಯ ಕ್ಯಾಪಿಟಲ್ ಅಸೆಟ್ಸ್ ಇದೆ ಅಂತ ಹೇಳಿಬಿಟ್ಟು, ಸೊ ಲೆಟ್ ಮೀ ಎಕ್ಸ್ಪ್ಲೇನ್ ಸ್ಟೂಡೆಂಟ್ಸ್. ಫಸ್ಟ್ ಒನ್ ಇಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. There are mainly two types of capital assets for income tax purpose. One is short term capital asset. Next is the opposite of short term is long term capital asset. So we shall see the meaning of short term capital asset. Short term capital asset refers to a capital asset sold by an assessee within 36 months from the date of acquisition of the asset by him. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂದರೆ ಏನು ಅಂತ ಹೇಳಿದ್ರೆ, ರೆಫರ್ಸ್ ಟು ಎ ಕ್ಯಾಪಿಟಲ್ ಅಸೆಟ್ ಅಂದರೆ ಇಟ್ ಈಸ್ ಎ ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಬೈ ಆನ್ ಎಸ್ ಎಸ್ ಸಿ. ಆ ಕ್ಯಾಪಿಟಲ್ ಅಸೆಟ್ನ ಎಸ್ ಎಸ್ ಸಿ ಸೇಲ್ ಮಾಡಿಯಾನೆ ವಿದಿನ್ 36 ಮಂತ್ಸ್. ಅಂದರೆ 36 ಮಂತ್ಸ್ ಅಂದರೆ ಇಯರ್ಸಲ್ಲಿ ನಾವು ಮೆನ್ಷನ್ ಮಾಡೋದಾದರೆ ಎಷ್ಟು ವರ್ಷ ಆಗುತ್ತೆ ಸ್ಟೂಡೆಂಟ್ಸ್? 36 ಮಂತ್ಸ್ ಇನ್ ಎ ಇಯರ್ ದೇರ್ ಆರ್ 12 ಮಂತ್ಸ್. ಸೊ 36 ಮಂತ್ಸ್ ಮೀನ್ಸ್ 3 years. ಅಂದರೆ ಎಸ್ ಎಸ್ ಸಿ ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡ್ತಾ ಇದ್ದಾನೆ ವಿದಿನ್ 36 ಮಂತ್ಸ್. ಅಂದರೆ ವಿದಿನ್ 3 years ಎಲ್ಲರೂ ಸೇಲ್ ಮಾಡಿದ್ದೆ ಆದರೆ, ಪರ್ಚೇಸ್ ಮಾಡಿ ವಿದಿನ್ 3 years ಸೇಲ್ ಮಾಡಿದ್ದೆ ಆದರೆ, ಸಚ್ ಕ್ಯಾಪಿಟಲ್ ಅಸೆಟ್ ಈಸ್ ಕನ್ಸಿಡರ್ಡ್ ಆಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಸೇ ಫಾರ್ ಎಕ್ಸಾಂಪಲ್, ಐ ವಿಲ್ ಎಕ್ಸ್ಪ್ಲೇನ್ ವಿತ್ ಆನ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್. ಅಸ್ಯೂಮ್ ದಟ್ ದ ಅಸೆಟ್ ಈಸ್ ಮೆಷಿನರಿ. ಅಸೆಟ್ ಏನಂದರೆ ಮೆಷಿನರಿ. ಸೊ ದಿಸ್ ಇಸ್ ಆನ್ ಎಕ್ಸಾಂಪಲ್. ದ ಅಸೆಟ್ ಈಸ್ ಮೆಷಿನರಿ. Assume that the purchase date is 12/7/2018. Purchase date is 12/7/2018 and selling date, assume that the selling date is 18/8/2019. I hope you are able to understand with the example. The asset is machinery. The acquisition date or purchase date is 12/7/2018 and selling date is 18/8/2019. So as per the meaning of short term capital asset, short term capital asset is an asset which is sold by an SSC ವಿದಿನ್ 36 ಮಂತ್ಸ್. ಅಂದರೆ ಒಬ್ಬ ಎಸ್ ಎಸ್ ಸಿ ಆದನು 36 ಮಂತ್ಸ್ ಒಳಗೆ, ಅಂದರೆ 3 years ಒಳಗೆಲ್ಲಾದರೂ, ನಾವು ಜನರಲ್ ಆಗಿ ಹೇಳುವಾಗ 3 years ಅಂತ ಹೇಳ್ತೀವಿ, 36 ಮಂತ್ಸ್ ಅಂತ ಯೂಸ್ ಮಾಡಲ್ಲ. ಬಟ್ ವೆನ್ ಯು ಆರ್ ರೈಟಿಂಗ್ ದ ಥಿಯರಿ ಯು ಹ್ಯಾವ್ ಟು ಮೆನ್ಷನ್ ಇಟ್ ಆಸ್ 36 ಮಂತ್ಸ್ ಓನ್ಲಿ. 3 years ಒಳಗೆಲ್ಲಾದರೂ ಸೇಲ್ ಮಾಡಿದ್ದೆ ಆದರೆ, ಸೊ ಅದನ್ನ ನಾವೇನಂತ ಕರಿತೀವಿ ಅಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ನಾವು ಯು ಹ್ಯಾವ್ ಟು ಡಿಸೈಡ್ ವೆದರ್ ದ machinery is a capital asset, but you have to decide whether it is short term capital asset or long term capital asset. ಹೇಗೆ ಡಿಸೈಡ್ ಮಾಡಬೇಕು ಅಂತ ಹೇಳಿದ್ರೆ, ಸಿ ದ ಎಕ್ವಿಸಿಷನ್ ಡೇಟ್ ನೋಡಿ 12/7/2018. ದ ಎಕ್ವಿಸಿಷನ್ ಡೇಟ್ ಇಸ್ 12/7/2018. ನೀವೇನು ಮಾಡಬೇಕಾಗುತ್ತೆ ಅಂದರೆ ಅದನ್ನ ಸೆಲ್ಲಿಂಗ್ ಡೇಟ್ ಜೊತೆ ಕಂಪೇರ್ ಮಾಡಬೇಕು. ಸೇಲ್ ಮಾಡಿದ್ದು ಯಾವಾಗ ಅಂತ ಹೇಳಿದ್ರೆ 18/8/2019ಗೆ. ಯಾವಾಗ ಸೇಲ್ ಆಗಿದ್ದು? 18/8/2019. ಈಗ ಪರ್ಚೇಸ್ ಡೇಟಿಂದ ಸೆಲ್ಲಿಂಗ್ ಡೇಟ್ ಒಳಗೆ ನೀವು ನೋಡಿದ್ದೆ ಆದರೆ ಮೋರ್ ದೆನ್ 3 months ಹೆಲ್ಡ್ ಮಾಡಿಯಾನ ಅಥವಾ ಲೆಸ್ ದೆನ್ 3 years, ನಾಟ್ 3 months. ಪರ್ಚೇಸ್ ಡೇಟಿಂದ ಸೆಲ್ಲಿಂಗ್ ಡೇಟಿಗೆ ಕಂಪೇರ್ ಮಾಡಿ. ಮೋರ್ ದೆನ್ 3 years ಹೆಲ್ಡ್ ಮಾಡಿಯಾನ ಅಥವಾ ಲೆಸ್ ದೆನ್ 3 years ಹೆಲ್ಡ್ ಮಾಡ್ಯಾನ ಅಂತ ನೋಡಿ. ಫ್ರಮ್ 2018 to 2019, 12/7/2018 ಇಂದ 18/8/2019 ನೀವು ನೋಡಿದ್ದೆ ಆದರೆ ಇಟ್ ಈಸ್ ಲೆಸ್ ದ್ಯಾನ್ 3 years. For the theory part you have to write 36 months only, but when we are speaking, ನಾವು ಹೇಳುವಾಗ ಜನರಲ್ ಆಗಿ ನಾವು ಏನು ಹೇಳ್ತೀವಿ ಅಂದರೆ ಇಯರ್ಸಲ್ಲಿ ಮೆನ್ಷನ್ ಮಾಡ್ತೀವಿ. ಲೆಸ್ ದ್ಯಾನ್ 3 years ಅದು ಹೆಲ್ಡ್ ಆಗಿರುವಂಥದ್ದು, ಅಂದರೆ ಎಸ್ ಎಸ್ ಸಿ ಕೈಯಲ್ಲಿ ಇರುವಂಥದ್ದು ಎಷ್ಟು ಟೈಮ್ ಅಂತ ಹೇಳಿದ್ರೆ ಲೆಸ್ ದ್ಯಾನ್ 3 years. ಸೊ ದ ಎಸ್ ಎಸ್ ಸಿ ಹ್ಯಾಸ್ ಸೋಲ್ಡ್ ವಿದಿನ್ 3 years, 3 ವರ್ಷದೊಳಗೆ ಅವನು ಸೇಲ್ ಮಾಡ್ಯಾನೆ. ಹಾಗಾಗಿ ಯಾವ ರೀತಿಯ ಕ್ಯಾಪಿಟಲ್ ಅಸೆಟ್ ಆಗುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಸೊ ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಫ್ರಮ್ ದ ಪರ್ಚೇಸ್ ಡೇಟ್ ಟಿಲ್ ದ ಸೆಲ್ಲಿಂಗ್ ಡೇಟ್
ಯು ಸಿ ದ ನಂಬರ್ ಆಫ್ ಇಯರ್ಸ್, ಎಷ್ಟು ವರ್ಷ ಅಂತ ನೋಡಿ. 3 ಇಯರ್ಸ್ಗಿಂತ ಕಡಿಮೆ ಎಲ್ಲಾದರೂ ಅಷ್ಟರೊಳಗೆಲ್ಲ ಸೇಲ್ ಮಾಡಿದ್ರೆ ಇಟ್ ಈಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. 3 ಇಯರ್ಸ್ ನಂತರ ಸೇಲ್ ಮಾಡಿದ್ರೆ ಇಟ್ ವಿಲ್ ಬಿ ಲಾಂಗ್ ಟರ್ಮ್ ಕ್ಯಾಪಿಟಲ್ asset. So let me go with the long term capital asset meaning, students. So I hope that you have understood with the above example regarding short term capital asset. Now moving to the long term capital asset. Long term capital asset refers to a capital asset sold by an SSC after 36 months from the date of its acquisition ಆಫ್ ದ ಎಸೆಟ್ ಬೈ ಹಿಮ್. ಅಂದರೆ ಎಸ್ ಎಸ್ ಸಿ ಆದನು ಕ್ಯಾಪಿಟಲ್ ಎಸೆಟ್ನ ಸೇಲ್ ಮಾಡ್ತಾ ಇದ್ದಾನೆ ಆಫ್ಟರ್ 36 ಮಂತ್ಸ್ ಅಂದರೆ 3 ಇಯರ್ಸ್ ನಂತರ ಅವನು ಸೇಲ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಪರ್ಚೇಸ್ ಮಾಡಿ 3 ಇಯರ್ಸ್ ನಂತರ ಸೇಲ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಆ ಕ್ಯಾಪಿಟಲ್ ಎಸೆಟ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಎಸೆಟ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಲೆಟ್ ಮೀ ಎಕ್ಸ್ಪ್ಲೈನ್ ವಿತ್ ಆನ್ ಎಕ್ಸಾಂಪಲ್ ಒನ್ಸ್ ಅಗೇನ್, ಸ್ಟೂಡೆಂಟ್ಸ್. ನಾವು ಅಸ್ಯೂಮ್ ದಟ್ ದ asset is machinery and purchase date. So these two dates are important, that is purchase date and the selling date. Assume that the purchase date is 1/5/2015 and selling date is 12/12/2019. Now you have to decide what type of machinery it is, whether it is short term capital asset or long term capital asset. So in order to decide the asset, given asset as long term capital asset or short term capital asset, how you have to decide? If the asset is sold within 3 years, ಮೂರು ವರ್ಷದೊಳಗೆ ಎಲ್ಲರೂ ಸೇಲ್ ಮಾಡಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. 3 ವರ್ಷದ ನಂತರ ಸೇಲ್ ಮಾಡಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ದಟ್ ಈಸ್ ಆಸ್ ಪರ್ ದ ಮೀನಿಂಗ್. Now when it was purchased in the year 1/5/2015. 1/5/2015ಗೆ ಪರ್ಚೇಸ್ ಆಗಿದ್ದು, ಸೇಲ್ ಆಗ್ತಾ ಇರೋದು ಯಾವಾಗ ಅಂತ ಹೇಳಿದ್ರೆ 12/12/2019. ಸೊ how many number of years it will be, students? More than 3 years ಅಥವಾ less than 3 years? ನೋಡಿ, 1/5/2015 ಇಂದ 12/12/2019 ತನಕ ಕ್ಯಾಲ್ಕುಲೇಟ್ ಮಾಡಿ ಸ್ಟೂಡೆಂಟ್ಸ್. 1/5/2016, 1/5/2015 ಇಂದ 1/5/2016ಗೆ 1 ಇಯರ್, 1/5/2017ಗೆ ಸೆಕೆಂಡ್ ಇಯರ್, 1/5/2018ಗೆ 3 ಇಯರ್ಸ್, 1/5/2019ಗೆ 4 ಇಯರ್ಸ್. ಅಂದರೆ up to 12/12/2019 you calculate. So it will be more than 3 years. Am I right, students? So from 1/5/2015 if you calculate till 12/12/2019, 12/12/2019 ತನಕ ಕ್ಯಾಲ್ಕುಲೇಟ್ ಮಾಡಿದ್ರೆ it will be more than 3 years. more than 3 years ಅಂತ ಹೇಳಿದವಾಗ, ಸೊ ಅವಾಗ ಯಾವ ರೀತಿಯ ಕ್ಯಾಪಿಟಲ್ ಅಸೆಟ್ ಆಗುತ್ತೆ? it will be long term capital asset. So I hope you have understood. These two dates are important. Purchasing date, that is acquisition date, and selling date is important. So from the purchasing date till selling date you calculate the number of years. If the asset is held by an SSC for less than 3 years, 3 years ಗಿಂತ ಕಡಿಮೆ ಎಲ್ಲಾದರೂ ಹೆಲ್ಡ್ ಮಾಡಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಮೋರ್ ದೆನ್ 3 ಇಯರ್ಸ್ ಹೆಲ್ಡ್ ಮಾಡಿದ್ರೆ, ಅಂದರೆ ಮೋರ್ ದೆನ್ 3 ಇಯರ್ಸ್, 3 ವರ್ಷದ ನಂತರ ಎಲ್ಲರೂ ಸೇಲ್ ಮಾಡಿದ್ದೆ ಆದರೆ, ಸೊ ಇಟ್ ವಿಲ್ ಬಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ವಿತ್ ದ meaning of short